ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಕ್ರಾರ್ತಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬರ್ರಿ. ನಾನಿವತ್ತು ಸಕ್ರಾರ್ತಿ ಮಾಡೋದು ಯಾವ ಥರ ಅಂತ ತೋರ್ಸೋಕ್ಕೆ ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ನಾನು 1 ಕಪ್ಪಷ್ಟು ಸಕ್ಕರೆ ಹಾಕೀನಿ. ಈಗ 2 ಕಪ್ ಹಾಕ್ತೀನಿ. ಈಗ ನಾನು 3 ಕಪ್ಪಷ್ಟು ಸಕ್ಕರೆ ಆರತಿ ಮಾಡೋಕ್ಕೆ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಆರತಿ ಮಾಡ್ಬೇಕಂದ್ರೆ ಈ ಥರ ಮೋಲ್ಡ್ ಸಿಗ್ತವೆ, ಕಟ್ಗಿವು ಇರ್ತವೆ. ಈ ಥರ ನಾವು ಸಕ್ಕರೆ ಗೊಂಬಿನೂ ಅಂತ ಅಂತಾರೆ ಇವಕ್ಕೆ. ನಾನು ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಇರ್ತಾವಂತ. ಈ ಥರ ಮೋಲ್ಡ್ ಇರುತ್ತೆ ಕಟ್ಗಿದು. ಈ ಥರ ಇದ್ರೆ ಮಾತ್ರ ನಮ್ಗೆ ಈ ಥರ ಸಕ್ಕರೆ ಆರತಿ ಮಾಡೋಕ್ಕೆ ಬರುತ್ತೆ. ಈ ಥರ ಮೋಲ್ಡ್ ಇಲ್ಲ ಅಂದ್ರೆ ಮಾಡೋದು ಕಷ್ಟ. ಈ ಥರ ನಾನೀಗ ಮೋಲ್ಡ್ ಇದ್ದಾವೆ. ನಾನು ಇದಕ್ಕೆ ಈಗ ಸಕ್ರಾರ್ತಿ ಯಾವ ಥರ ಮಾಡೋದು, ಇದಕ್ಕೆ ಯಾವ ಥರ ಮಾಡಿ ಹಾಕಬೇಕು ಪಾಕನಂತ ನಾನೀಗ ತೋರಿಸ್ತೀನಿ. ಈಗ ನಾನು 3 ಗ್ಲಾಸಷ್ಟು ಸಕ್ಕರೆ ಹಾಕಿದ್ದೀನಿ. ಈಗ ಇದಕ್ಕೆ ನೀವು ನೀರಾದ್ರೂ ಹಾಕ್ಕೊಳ್ರಿ, ಇಲ್ಲಾಂದ್ರೆ ನಿಮ್ಗೆ ಹಾಲು ಬೇಕಂದ್ರೆ ಹಾಲಾದ್ರೂ ಹಾಕ್ರಿ. ನಾನೀಗ ಹಾಲು ಹಾಕ್ತೀನಿ. ನಾನು ಇದಕ್ಕೆ ಹಾಲು ಹಾಕ್ತೀನಿ. ಹಾಲು ಹಾಕಿದ್ರೆ ಇದು ನಾವು ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರ್ತಾವ. ಅದಕ್ಕಂತ ನಾನೀಗ ಸಕ್ಕರೆ ತೊಯ್ಯೋ ಪೂರ್ತಿ ಹಾಲು ಹಾಕ್ಕೊಳ್ರಿ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಹಾಲು ಹಿಡಿತಾವ. ನಾನು ಹಾಲು ಹಾಕ್ತೀನಿ. ಈ ಥರ ಸ್ವಲ್ಪ ಸಕ್ಕರೆ ತೊಯ್ಯೋ ಪೂರ್ತಿ ನೀವು ಹಾಲು ಹಾಕಿದರೆ ಸಾಕು. ಈಗ ಇಷ್ಟ ಆಗೈತೆ. ಈಗ ಇದನ್ನು ಕುದಿಯೋಕೆ ಇಡಣ್ರಿ. ಈಗ ನಾನು ಪಾಕ ರೆಡಿ ಮಾಡೋಕ್ಕೆ ಗ್ಯಾಸ್ ಆನ್ ಮಾಡ್ತೀನಿ. ಈಗ ಗ್ಯಾಸ್ ಆನ್ ಮಾಡಿ ಇದನ್ನು ಕುದಿಯೋಕೆ ಇಟ್ಟೀನಿ. ಈಗ ಇದನ್ನು ಸ್ವಲ್ಪ ಈ ಥರ ಕೈ ಆಡಿಸ್ಕೊಳಮ್ರಿ. ಈಗ ಇದು ಚೆನ್ನಾಗಿ ಕುದಿಲಿ. ಈ ಥರ ಚೆನ್ನಾಗಿ ತಿರುಕೊಂತ ಇರ್ರಿ, ಕೈ ಆಡಿಸ್ತಾ ಇರಬೇಕು. ಈಗ ಸಕ್ಕರೆ ಪೂರ್ತಿಯಾಗಿ ಕರಗೈತೆ. ಈಗ ನೋಡ್ರಿ ಈ ಥರ ಚಂದ ಕುದಿಯಕತ್ತೈತಲ್ಲ. ಈಗ ಇದಕ್ಕೆ ನಾವು ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ಕೊಳಮ್ರಿ. ಲಿಂಬೆಹಣ್ಣು ಹಾಕೋದ್ರಲ್ಲಿಂದ ಸ್ವಲ್ಪ ಶೈನಿಂಗ್ ಚೆನ್ನಾಗಿರುತ್ತೆ, ಮತ್ತು ಸಕ್ಕರೆಯಲ್ಲಿರ್ತಕ್ಕಂಥ ಎಲ್ಲ ಕಸರು ಬಂದುಬಿಡ್ತೈತೆ. ಇದು ಚೆನ್ನಾಗಿ ಕುದಿಯಕತ್ತೈತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಳಮ್ರಿ. ಒಂದು 1/4 ಸ್ಪೂನಷ್ಟು ಸಾಕು. ಯಾಕಂದ್ರೆ ನಾವು ಸ್ವಲ್ಪನೇ ಮಾಡಕತ್ತೀವಿ, ಅದಕ್ಕೆ ಸ್ವಲ್ಪ ಹಾಕೊಂಡ್ರಿ. ನಾನು ಒಂದು ಸ್ವಲ್ಪನೇ ಲಿಂಬೆಹಣ್ಣಿನ ರಸನ ಸೇರಿಸ್ತೀನಿ. 1-2 ಡ್ರಾಪ್ ಅಷ್ಟು ಸಾಕು, ಭಾಳ ಹಾಕ್ಕೋಬೇಡ್ರಿ. ನೋಡಿರಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೈತೆ. ಇದಕ್ಕೆ ಸ್ವಲ್ಪ ನಾವು ಬೇಕಿಂಗ್ ಸೋಡಾನ ಹಾಕ್ಕೊಳಮ್ರಿ. ಬೇಕಿಂಗ್ ಸೋಡಾ ಹಾಕೋದ್ರಲ್ಲಿಂದ ಹದ ಕರೆಕ್ಟಾಗಿ ಬರುತ್ತೆ. ಇದು ಇನ್ನೂ ಆಣ ಬರೋಕೆ ಇನ್ನೂ ಭಾಳ ಟೈಮ್ ತೊಗೊಳತ್ತ. ಹಿಂಗೆ ತಿರುಗಿಸ್ತಾ ಇರ್ರಿ ಕೈನ. ಈಗ ನೋಡ್ರಿ ಇನ್ನೂ ಕುದಿಬೇಕಿದು. ಈಗ ಈ ಥರ ಆಗೈತಲ್ಲ. ಈಗ ನಾನು ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ. ಈಗ 1 ಚಿಟಿಕೆ ಅಷ್ಟೇ ಬೇಕಿಂಗ್ ಸೋಡಾನ ನಾನು ಇದಕ್ಕೆ ಸೇರಿಸ್ತೀನಿ. ನೋಡಿರಿ ಇಷ್ಟೇ ಹಾಕಿರೋದು ಬೇಕಿಂಗ್ ಸೋಡಾನ. ಇಷ್ಟು ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ಕಲಸಿ ನಾವು ಇದಕ್ಕೆ ಸೇರಿಸೋಣ. ಸ್ವಲ್ಪ ನೀರು ಹಾಕಿ ನೋಡಿರಿ ಪೂರ್ತಿಯಾಗಿ ನೀರಲ್ಲೆಲ್ಲ ಕರಗಿತು. ಈ ಥರ ಪೂರ್ತಿಯಾಗಿ ನೀರಲ್ಲಿ ಕರಗಿದ್ರೆ ಈಗ ಇದನ್ನು ಇದಕ್ಕೆ ಸೇರಿಸೋಣ ಪಾಕಕ್ಕೆ. ಇದು ನೀಟಾಗಿ ಈ ಥರ ತಿರ್ಕೊಳ್ರಿ. ಈಗ ಪಾಕ ಬರೋಕೆ ರೆಡಿ ಆಗೈತೆ. ಈಗ ನೋಡೋಣ ಪಾಕ ಬಂದೈತೆ ಅಂತ. ಸ್ವಲ್ಪ ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಕೊಳ್ರಿ. ಈ ಟೈಮಲ್ಲಿ ಗ್ಯಾಸ್ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ರಿ. ನೀವು ಹಿಂಗೆ ಮುಟ್ಟಿ ನೋಡಿದರೆ ಪಾಕ ಗಂಟಾಗಬೇಕು ಕೈಯಲ್ಲಿ. ಈ ಥರ ಸ್ವಲ್ಪ ಗಂಟಾಗಬೇಕು.
ಈ ಥರ. ನೀವು ಈ ಥರ ಸ್ಪೂನಿಂದ ಎತ್ತಿದ ಮೇಲೆ ಅದು ಗಂಟಾಗಿ ಬೀಳಬೇಕು. ಆ ಥರ ಇದ್ದಾಗ ಪಾಕ ಬಂದತ್ತಂತ. ಇನ್ನೂ ಸ್ವಲ್ಪ ಪಾಕ ಬರಬೇಕಿದು. ನಿಮಗೆ ಕೈಯಲ್ಲಿ ಗೊತ್ತಾಗಲ್ಲ ಅಂದರೆ ಈ ಥರ ಸ್ವಲ್ಪ ಬಟ್ಲಲ್ಲಿ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಇದು ನೀವು ಸ್ಪೂನ್ನಿಂದ ಇದಕ್ಕೆ ಹಾಕಿದ ತಕ್ಷಣ ಗಂಟಾಗಿ ಹಂಗೆ ಕುಂದ್ರಬೇಕಿದು. ಇನ್ನೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಬರಬೇಕು. ಅದು ಬಂದರೆ ಪಾಕ ರೆಡಿ ಆಯ್ತಂತ. ಈಗ ಪಾಕ ರೆಡಿ ಆಗೈತೆ ನೋಡ್ರಿ. ನಿಮಗೆ ಯಾವ ಥರ ಪಾಕ ಬಂದತ್ತಂತ ಗೊತ್ತಾಗ್ಬೇಕಂದ್ರೆ ನಾವೀಗ ಬಟ್ಲಾಗ ನೀರು ತೊಗೊಂಡಿದ್ವಲ್ಲ ಆವಾಗಲೇ ಹಾಕಿದ್ರೆ ಅಷ್ಟೊಂದು ಸರಿಗೆ ಕುಂತಿದ್ದಿಲ್ಲ ನೋಡ್ರಿ. ಈಗ ಪೂರ್ತಿಯಾಗಿ ಇದು ನೀರಲ್ಲಿ ಅಲ್ಗಾಡಬಾರ್ದು. ಈ ಥರ ನೋಡ್ರಿ ಯಾವ ಥರ ದುಂಡು ಕಾಣಿಸುತ್ತಲ್ಲ ಆ ಥರ ನೀರಲ್ಲಿ ಹಾಕಿದ ತಕ್ಷಣವೇ ಈ ಥರ ದುಂಡಕ್ಕೆ ಬರಬೇಕು, ಗುಂಡಾಗಿ. ಈ ಥರ ಗುಂಡಾಗಿ ಬಂದಾಗ ಪಾಕ ರೆಡಿ ಆಗೈತೆ ಅಂತ. ಈಗ ಇದನ್ನು ನಾನು ಗ್ಯಾಸ್ ಬಂದ್ ಮಾಡಿಕೊಂಡು ಹಿಂಗೆ ಸ್ವಲ್ಪ ಕೈ ಆಡಿಸ್ತಾನೆ ಇರ್ರಿ. ಗ್ಯಾಸ್ ಬಂದ್ ಮಾಡಿಬಿಡ್ರಿ. ಗ್ಯಾಸ್ ಬಂದ್ ಮಾಡಿದ್ಮೇಲೆ ಇದನ್ನು ಹಿಂಗೆ ಕೈ ಆಡಿಸ್ತಾನೆ ಇರ್ರಿ. ಈಗ ಇದು ಕೈ ಆಡಿಸೋದ್ರೊಳಗೆ ನಾನು ಇದೇನೋ ಅಚ್ಚಪಡಿ ಏನಿದ್ವಲ್ಲ ಇವು ಕಟ್ಗಿವು ಅಚ್ಚಪಡಿ ಏನದವಲ್ಲ ಮೋಲ್ಡು, ಈಗ ಇವಕ್ಕೆ ನಾನು ಸೈಡಿಗೆ ರಬ್ಬರ್ ಹಾಕಿ ಒಂದು ತಟ್ಟೆಯಲ್ಲಿ ಇಟ್ಕೋತೀನಿ. ಇದನ್ನ ನೀವಿದು ಪಾಕ ಇದಕ್ಕೆ ಹಾಕ್ಬೇಕಾದ್ರೆ ಈ ಮೋಲ್ಡಿಗೆ ನೀವು ಪಾಕ ಹಾಕ್ಬೇಕಾದ್ರೆ ಇದನ್ನ ಮೋಲ್ಡ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿರ್ರಿ. ಈ ಥರ ಮೋಲ್ಡಿಗೆ ನೀವು ಒಂದು ರಬ್ಬರ್ ಹಾಕ್ಕೊಳ್ರಿ. ಸ್ವಲ್ಪ ಬಟ್ಟೆ ರಬ್ಬರೇ ಹಾಕ್ರಿ. ಮತ್ತು ನೀವು ಯಾವುದಾದ್ರೂ ರಬ್ಬರ್ ಹಾಕಿದರೆ ಅವು ಕರಗೋಗ್ಬಿಡ್ತಾವೆ ಬಿಸಿಗೆ. ಅದಕ್ಕಂತ ಈ ಥರ ನಾವು ಜಡೆಗೆ ಬಳಸ್ತಕ್ಕಂಥ ಹೊಸ ರಬ್ಬರ್ ಬ್ಯಾಂಡ್ನ ನಾನೀಗ ಬಳಸಿದ್ದೀನಿ. ಈಗಿದು ಪಾಕ ವೈಟ್ ಕಲರ್ ಆಗತನ ನೀವು ಚೆನ್ನಾಗಿ ತಿರುಕೋಬೇಕು. ಈ ಥರ ಚಂದ ತಿರುಕೊಳ್ರಿ. ಇದು ನೀವು ತಿರುದಂಗೆಲ್ಲ ಕೈ ಆಡಿಸ್ದಂಗೆಲ್ಲ ಪಾಕ ಸ್ವಲ್ಪ ಗಟ್ಟಿನೂ ಆಗುತ್ತಾ ಮತ್ತು ಇದು ವೈಟ್ ಕಲರ್ ಆಗುತ್ತಾ. ಅಲ್ಲಿ ತನೂ ನೀವು ಗ್ಯಾಸಿಂದ ಕೆಳಗಡೆ ಇಳಿಸಿ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಇದು ಈಗ ಅವಾಗಲೇ ರೆಡಿ ಆಗಕತ್ತೈತೆ. ಇನ್ನೊಂದು ಸ್ವಲ್ಪ ನೀವು ಇನ್ನೊಂದು 5 ನಿಮಿಷ ಈ ಥರ ಕೈ ಆಡಿಸಿದ್ರೆ ಪಾಕ ರೆಡಿ ಆಗುತ್ತಾ. ಈಗ ನೀವು ಹಾಲು ಹಾಕಿಲ್ಲ ಅಂದರೆ ಈ ಥರ ಏನು ನಿಮಗೆ ಕಾಣಿಸುತ್ತಲ್ಲ ಅದು ಕಾಣಿಸಲ್ಲ. ಹಾಲು ಹಾಕಿರೋದ್ರಿಂದ ತಿನ್ನೋಕೆ ಟೇಸ್ಟ್ ಚೆನ್ನಾಗಿ ಕೊಡ್ತಾವಂತ ಹಾಲು ಹಾಕಿರೋದು. ನಿಮಗೆ ಬೇಕನ್ಸಿದ್ರೆ ಹಾಲು ಹಾಕ್ಕೊಳ್ರಿ, ಇಲ್ಲ ಹಾಲಿನ ಬದಲು ನೀವು ನೀರಾದ್ರೂ ಹಾಕ್ಕೋಬೋದು. ಈಗ ಈ ಥರ ನೀಟಾಗಿ ತಿರುಗಿಕೊಳ್ರಿ. ಈಗ ನಾವು ಹೊರಗಡೆ ತಂದಿರ್ತೀವಲ್ಲ ಭಾಳ ವೈಟ್ ಇರ್ತಾವೆ, ಅದಕ್ಕೆ ಜಾಸ್ತಿ ಬೇಕಿಂಗ್ ಸೋಡಾ ಭಾಳ ಹಾಕಿರ್ತಾರೆ. ಅದಕ್ಕಂತ ಅದು ವೈಟ್ ಕಲರ್ ಜಾಸ್ತಿ ಇರುತ್ತೆ, ಅದು ದೇಹಕ್ಕೆ ಅಷ್ಟೊಂದು ಸರಿ ಇರಲ್ಲ. ಈಗ ಇದು ಪಾಕ ರೆಡಿ ಆಗೈತೆ ನೋಡ್ರಿ. ಈಗ ಪಾಕ ರೆಡಿ ಆಗೈತೆ. ಈಗ ಇದನ್ನು ನಾವು ಮೋಲ್ಡಿಗೆ ಸೇರಿಸೋಣ. ಈಗ ಇದು ರೆಡಿ ಆಗೈತೆ ನೋಡ್ರಿ. ಈಗ ರೆಡಿ ಆಗಿರೋದನ್ನು ಈ ಥರ ಮೋಲ್ಡಿಗೆ ನೀಟಾಗಿ ಹಾಕ್ಕೊಳ್ರಿ. ಇದು ಹೊರಗಡೆ ಚೆಲ್ಲಿದ್ರೆ ಏನೂ ತೊಂದರೆ ಆಗಲ್ಲ. ಸ್ವಲ್ಪ ನೀಟಾಗಿ ಒಳಗಡೆನ ಹಾಕ್ಕೊಳ್ರಿ. ನೀಟಾಗಿ ಒಳಗಡೆ ಹಾಕಿದ್ರೆ ಪೂರ್ತಿ ಗೊಂಬೆಗಳು ನೀಟಾಗಿ ಬರ್ತಾವ. ಈ ಥರ ಹಾಕ್ಕೊಳ್ರಿ. ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷ ತನಕ ಹಿಂಗೆ ಬಿಡ್ರಿ. ಅಂದರೆ ಒಳಗಡೆ ನಾವು ಹಾಕಿರ್ತಕ್ಕಂಥ ಶೇಪ್ ಎಲ್ಲ ಚೆನ್ನಾಗಿ ಬರ್ತಾವ. ಇದು ಎಕ್ಸ್ಟ್ರಾ ಏನು ಎಲ್ಲ ಬಂದತ್ತಲ್ಲ ಅದನ್ನು ಈ ಥರ ಚಾಕಿಂದ್ಲಿಂದ ಸ್ವಲ್ಪನೇ ಹಿಂಗೆ ಅನ್ಕೊಂಬಿಡ್ರಿ. ಭಾಳ ಇದನ್ನು ಮಾಡಬೇಡ್ರಿ, ಇಷ್ಟೇ ಮೇಲ್ಗಡೆ ಸ್ವಲ್ಪ ಹಿಂಗೆ ಅಂದ್ಕೊಳ್ರಿ ಸಾಕು. ಇದು ಒಂದು 10 ನಿಮಿಷ ಆರಲಿ. ಈಗ ಒಂದು 5 ರಿಂದ 10 ನಿಮಿಷ ಬಿಟ್ಟಿದ್ದೀನಿ ನಾನು. ಈಗ ಇದನ್ನು ಓಪನ್ ಮಾಡ್ಕೊಳಂಬ್ರಿ. ನಾನೀಗ ಇವನ್ನ ಹಾಕಿರ್ತಕ್ಕಂಥ ರಬ್ಬರ್ನ ತೆಗಿತೀನಿ. ಸ್ವಲ್ಪ ತೆಗಿಬೇಕಾದ್ರೆ ನಿಧಾನಕ್ಕಿಲೆ ತೆಗೀರಿ. ಒಂದು ಸೈಡ್ ಈ ಥರ ಮಾಡಿಕೊಂಡು ಇದು ಎಕ್ಸ್ಟ್ರಾ ಇರೋ ಅಂಥದನ್ನ ಈ ಥರ ಸ್ವಲ್ಪ ತೆಗೀರಿ. ಪೂರ್ತಿ ಇದು ಇಷ್ಟೇ ಇರಲಿ. ಈಗ ಇದನ್ನು ಓಪನ್ ಮಾಡೋಣ.
ಈಗ ಇಷ್ಟೇ ಓಪನ್ ಮಾಡೋಣ. ನೋಡ್ರಿ ಎಷ್ಟು ಚೆನ್ನಾಗಿ ಸಕ್ರಾರ್ತಿ ರೆಡಿ ಆಗ್ಯಾವಂತ. ಈಗ ಇವನ್ನ ಬಿಡಿಸ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣ. ಈಗ ಈ ಥರ ನಿಧಾನಕ್ಕಿಲೆ ನೀವು ತೆಗೀರಿ. ನೋಡ್ರಿ ಈ ಥರ ತೆಗೆದ್ರೆ ನಮ್ಗೆ ಸಕ್ರಾರ್ತಿ ರೆಡಿ ಆಯಿತು. ಇವನ್ನ ಈ ಥರ ಪ್ಲೇಟಲ್ಲಿ ಇಟ್ಕೊಳ್ರಿ. ಸ್ವಲ್ಪ ನಿಧಾನಕ್ಕಿಲೆ ತೆಗೀರಿ, ಇಲ್ಲಾಂದರೆ ಈ ಥರ ಮುರಿದು ಬಿಡ್ತಾವ. ಈಗ ಇವು ಮುರಿದಿರೋವೇನು ವೇಸ್ಟ್ ಆಗಲ್ಲ, ನೀವು ಮತ್ತೆ ಕರಗಿಸಿ ಮತ್ತೆ ಮಾಡ್ಕೋಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದವಂತ. ನೋಡ್ರಿ ಈ ಥರ ತಕ್ಕೊಂಡ್ರೆ ಸಕ್ರಾರ್ತಿ ರೆಡಿ ಆದವು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದವಂತ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ.